ಶ್ರೀಮದ್ ವಿಜೇಂದ್ರ ತೀರ್ಥ ಗುರುವೋ ಶ್ರೀಮದ್ ವಿಜೇಂದ್ರ ತೀರ್ಥ ಗುರುವೋ ಮೇ ಸಂತು ಸತ್ಸಂಪದಃ ಮೇ ಸಂತು ಸತ್ಸಂಪದಃ ನಿತ್ಯಂ ವಿರಾಜಂತು ತೇ ನಿತ್ಯಂ ವಿರಾಜಂತೆ ಅಪ್ಪ ಅಪ್ಪ ಹೇಳು ಕಂದ. ಅಪ್ಪ ನಾನು ಹೊಸದು ಶ್ಲೋಕ ಕಲ್ತ್ಕೊಂಡಿದ್ದೀನಿ. ಓ ಹೌದಾ? ಯಾವ ಶ್ಲೋಕ? ಎಲ್ಲಿ ಕಲಿತೆ? ಪಾಠಶಾಲೆಯಲ್ಲಿ ಗುರುವಣ್ಣ ಹೇಳ್ಕೊಟ್ಟ. ಪರವಾಗಿಲ್ವೇ, ನನ್ನ ಮಗ ಪಾಠಶಾಲೆಯಲ್ಲಿ ಕುಳಿತು ಶ್ಲೋಕ ಕಲಿಯಷ್ಟು ದೊಡ್ಡವನಾಗ್ಬಿಟ್ನಲ್ಲ. ಏನು ಸರಸ್ವತಿ? ಎಷ್ಟೇ ಆಗಲಿ ನಿಮ್ಮ ಮಗ ಅಲ್ವೇ, ನಿಮ್ಮಷ್ಟೇ ಚೂಟಿ. ಲಕ್ಷ್ಮೀನಾರಾಯಣ ಏನು ಕಲ್ತಿದೀಯ ಅಂತ ಅಪ್ಪಂಗೂ ಹೇಳು. ಹ್ಞೂ ಅಮ್ಮ, ಹೇಳ್ತೀನಿ. ಹೇಳು ಮಗನೇ. ಶ್ರೀಮದ್ ವಿಜೇಂದ್ರ ತೀರ್ಥ ಗುರುವೋ ಮೇ ಸಂತು ಸತ್ಸತ್ಪದಃ ಶ್ರೀಮದ್ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮದ್ ಮಧ್ವಾಂತರ್ಗತ ತ್ರೈಲೋಕ್ಯ ಗುರುವೋ ಮದೀಯ ಹೃದಯೇ ನಿತ್ಯಂ ವಿರಾಜಂತೆ. ಅಮ್ಮ, ನಾನೇನಾದ್ರು ತಪ್ಪು ಹೇಳಿದ್ನ? ಇಲ್ಲ ಕಂದ, ನೀನು ತುಂಬ ಚೆನ್ನಾಗಿ ಹೇಳಿದೆ. ಮತ್ತೆ ಯಾಕೆ ಅಪ್ಪ ಏನು ಮಾತಾಡ್ತಿದ್ರು ನನ್ನ ಮೇಲೆ ಕೋಪ ಅಂತ? ಎಲ್ಲಾದರೂ ಉಂಟಾ ಕಂದ? ನಿನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಾರೆ? ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ನಾಳೆ ವಿಜೇಂದ್ರ ಗುರುಗಳ ಆರಾಧನೆ ಇದೆ ಅಲ್ವಾ? ಅಪ್ಪಂಗೆ ಗುರುಗಳಂದ್ರೆ ಭಾಳ ಪ್ರೀತಿ ಗೌರವ. ನೀನು ಅವರನ್ನು ನೆನಪಿಸ್ದೆ ಅಲ್ವಾ? ಅದಕ್ಕೆ ಅವರು ಇಲ್ಲದ ನೋವು ಕಾಡಿದೆ. ನೀನೇನು ಬೇಸರ ಮಾಡ್ಕೋಬೇಡ. ಈ ಶ್ಲೋಕನ ಚೆನ್ನಾಗಿ ನೆನ್ಪಿಟ್ಕೋ, ನಾಳೆ ಮತ್ತೆ ಹೇಳುವಿ ಅಂತೆ. ಆಯ್ತು. ಪದ್ಮ, ಮನೆಯಲ್ಲಿ ಪದಾರ್ಥಗಳು ಎಷ್ಟಿವೆ ಅಂತ ನೋಡಿಕೊಂಡು ಮಿತವಾಗಿ ಬಳಸು. ಪದೇ ಪದೇ ಅದಿಲ್ಲ ಇದಿಲ್ಲ ಅಂತ ಅಂದರೆ ಅಮ್ಮ ನೊಂದ್ಕೋತಾರೆ. ಸರಿ ಅಂದ್ರೆ ಏನು ಇಬ್ರು ಏನೋ ಮಾತಾಡ್ಕೋತಾ ಇದ್ದೀರಿ? ಅದು ಏನಿಲ್ಲಮ್ಮ, ಹಾಗೆ ಸುಮ್ಮನೆ. ಸರಿ, ನಾಳೆ ಹಿರಿಯ ಗುರುಗಳಾದ ವಿಜೇಂದ್ರ ತೀರ್ಥರ ಆರಾಧನೆ ಇದೆ. ವಿದ್ಯಾಪೀಠದಲ್ಲಿ ಅವರ ಆರಾಧನೆ ಮಹೋತ್ಸವ ಚೆನ್ನಾಗಿ ನಡಿಬೇಕು. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಅಮ್ಮ, ಈ ಸಮಯದಲ್ಲಿ ಮಠದಿಂದ ಅನುದಾನ ಬಂದಿದ್ರೆ ಚೆನ್ನಾಗಿರೋದು. ತಾವು ಅನ್ಯತಾ ಭಾವಿಸಿಲ್ಲ ಅಂದರೆ ಒಂದು ಮಾತು ಹೇಳಿ. ತಾವು ವಿಚಾರದ ಬಗ್ಗೆ ಆಚಾರ್ಯರಿಗೆ ಹೇಳಿ ಗುರುಗಳಿಗೆ ಯಾಕೆ ಒಂದು ಪತ್ರ ಕಳಿಸ್ಬಾರ್ದು? ಶ್ರೀನಿವಾಸಣ್ಣ, ಗುರುಗಳು ಅಪರೋಕ್ಷ ಜ್ಞಾನಿಗಳು. ಇಲ್ಲಿನದು ಎಲ್ಲವೂ ಅವ್ರಿಗೆ ತಿಳಿದೇ ಇರುತ್ತೆ. ಅವರು ಯಾವುದೋ ಕಾರಣದಿಂದ ತಡ ಮಾಡ್ತಿದ್ದಾರೆ ಅನ್ನೋದು ಇವರ ಅಭಿಪ್ರಾಯ. ನಾಳೆ ಶ್ರೀಧರಾಚಾರ್ಯರ ಮನೆಯಲ್ಲಿ ಆರಾಧನೆ ಹಮ್ಮಿಕೊಂಡಿದ್ದಾರೆ.